ನಮಸ್ಕಾರ. ನವೆಂಬರ್ 21, 22, 2025 ನಲ್ಲಿ INBA ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇವೆಂಟ್ ಇನ್ ಅಸೋಸಿಯೇಷನ್ ವಿತ್ SKBFA ಆಗಿತ್ತು. ಅವತ್ತು ಎಲ್ಲಾ ಸ್ಟೇಟ್ ಇಂದ ಸುಮಾರು ಜನ ನ್ಯಾಚುರಲ್ ಬಾಡಿ ಬಿಲ್ಡರ್ಸ್ ಬಂದಿದ್ರು. ಹಾಗೆ ನಮ್ಮ ಸ್ಟೇಟ್ ಇಂದನೂ ಬಾಡಿ ಬಿಲ್ಡರ್ಸ್ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇವೆಂಟ್ ಆಗಿರೋದ್ರಿಂದ ಒಂದು ಪ್ರೋಟೋಕಾಲ್ ಅಂತೂ ನಾವು ಅನೌನ್ಸ್ ಮಾಡಿದ್ವಿ. ಯಾವುದೇ ಸಸ್ಪಿಷಿಯಸ್ ಅಥ್ಲೀಟ್ಸ್ ಇದ್ರು, ನಾವು ಸೆಲೆಕ್ಟ್ ಮಾಡಿರೋ ಅಥ್ಲೀಟ್ಸ್ ಒಂದು ಬ್ಲಡ್ ಅಥವಾ ಯೂರಿನ್ ಸ್ಯಾಂಪಲ್ ನ ನಾವು ವಾಡಾ ಲ್ಯಾಬ್ ಕಳಿಸ್ತೀವಿ ಅಂತ. ವಾಡಾ ಅಂದ್ರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಸೊ ಇದು ಬಂದ್ಬಿಟ್ಟು ಈವನ್ ಒಲಿಂಪಿಕ್ ಅವ್ರು ಕೂಡ ಅವ್ರದ್ದು ಯಾವುದೇ ಸ್ಪೋರ್ಟ್ಸ್ ಪರ್ಸನ್ ಮೇಲೆ ಡೌಟ್ ಇದ್ರು ಅವ್ರ ಸ್ಯಾಂಪಲ್ಸ್ ನ ಇದೇ ಲ್ಯಾಬ್ ಕಳಿಸುವಂತ ಎಲ್ಲ ಪ್ರಾಕ್ಟೀಸು ಮುಂಚೆಯಿಂದಾನು ಇದೆ. ಅದೇ ತರ ನಾವು ಬಾಡಿ ಬಿಲ್ಡಿಂಗ್ ಇವೆಂಟ್ ಸ್ಯಾಂಪಲ್ಸ್ ಕೂಡ 4 ಜನ ಟಾಪ್ ಅಥ್ಲೀಟ್ಸ್ ನಾವು ಸೆಲೆಕ್ಟ್ ಮಾಡಿ ಅದು ಮತ್ತೆ ಸಸ್ಪಿಷಿಯಸ್ ಅಥ್ಲೀಟ್ಸ್ ಅಂತ ಅನ್ಕೊಂಡು ಅವ್ರ 4 ಸ್ಯಾಂಪಲ್ಸ್ ನಾವು ಕಳಿಸಿರ್ತೀವಿ. ಅದರಲ್ಲಿ 3 ಜನದ್ದು ನೆಗೆಟಿವ್ ಬಂದಿದೆ, ಒಬ್ರದ್ದು ಮಾತ್ರ ಪಾಸಿಟಿವ್ ಬಂದಿದೆ. ವಾಡಾ ಸಬ್ಸ್ಟೆನ್ಸಸ್ ಅಲ್ಲಿ ಲಿಸ್ಟ್ ಮಾಡೋದಾದ್ರೆ ಮೊದಲನೇದಾಗಿ ಅನಬಾಲಿಕ್ಸ್ ಅಂದ್ರೆ ಬೋಲ್ಡನಾನ್, ಸಸ್ತನಾನ್ ಈ ತರದೆಲ್ಲ ಹಾರ್ಮೋನಲ್ ಇಂಜೆಕ್ಷನ್ಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಪೆಪ್ಟೈಡ್ಸ್. ಥರ್ಡ್ ಒನ್ ಬಂದ್ಬಿಟ್ಟು ನಾರ್ಕೋಟಿಕ್ಸ್ ಹಾಗೆ ಹಾರ್ಮೋನ್ ರಿಲೇಟೆಡ್ ಇಂಜೆಕ್ಷನ್ಸ್. ದೆನ್ ಮಾಸ್ಕಿಂಗ್ ಏಜೆಂಟ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ಕೆನಬಾಯ್ಡ್ಸ್ ಅಂತ ಬರ್ತದೆ. ಅದರಲ್ಲಿ ಕೊಕೇನ್, ಹೆರೋಯಿನ್, ಮರಿಜುವಾನಾ ಅಂದ್ರೆ ಗಾಂಜಾ. ಸೊ ಈ ತರ ಸಬ್ಸ್ಟೆನ್ಸಸ್ನ ವಾಡಾ ಲ್ಯಾಬ್ ಅವರು ಬ್ಯಾನ್ ಮಾಡಿರ್ತಾರೆ. ಹಾಗೆ ಇದು ಯಾವುದು ಕೂಡ ಅವರು ಟೆಸ್ಟ್ ಮಾಡುವಂತ ಸ್ಯಾಂಪಲ್ಸ್ ಅಲ್ಲಿ 1% ಕೂಡ ಕಾಣಿಸ್ಬಾರ್ದು ಅನ್ನೋ ಒಂದು ಪ್ರೋಟೋಕಾಲ್ ಕೂಡ ಇದೆ. ಅದ್ರ ಪ್ರಕಾರ ಇವರು ಟೆಸ್ಟ್ ಮಾಡಿದಾಗ ನಮ್ಮ 4 ಜನ ಅಥ್ಲೀಟ್ಸ್ ಅಲ್ಲಿ ಒಬ್ಬ ಅಥ್ಲೀಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಅವ್ರದ್ದು ಗಾಂಜಾ, ಮರಿಜುವಾನಾ ಇದೆ ಅಂತ ಗೊತ್ತಾಗಿದೆ. ಅದು ಸ್ವಲ್ಪ ಹೈಯರ್ ಡೋಸೇಜ್ ಅಲ್ಲಿ. ಅದರಿಂದ ಏನು ಈಗ ಅಥ್ಲೀಟ್ 1 ಇಯರ್ ಬ್ಯಾನ್ ಆಗಿದ್ದಾರೆ. ಏನಕ್ಕೆ 1 ಇಯರ್ ಬ್ಯಾನ್ ಆಗಿದ್ದಾರೆ ಅಂದ್ರೆ ಏನಾದ್ರೂ ಇನ್ ಕೇಸ್ ಅದು ಹೈಯರ್ ಲೆವೆಲ್ ಸ್ಟೆರಾಯ್ಡ್ಸ್ ಅಥವಾ ಪೆಪ್ಟೈಡ್ಸ್ ಈ ತರದ್ ಏನಾದ್ರು ಫೈಂಡ್ ಔಟ್ ಆಗಿದ್ರೆ, ಈ ತರದ್ ಏನಾದ್ರು ಕಾಣಿಸ್ಕೊಂಡಿದ್ರೆ ರಿಪೋರ್ಟ್ ಅಲ್ಲಿ ಅವ್ರನ್ನ ಆಲ್ಮೋಸ್ಟ್ ಒಂದು 3 to 5 years ಬ್ಯಾನ್ ಮಾಡ್ತಿದ್ರು. ದೀಸ್ ಆರ್ ದಿ ಏಜೆಂಟ್ಸ್ ಏನಂತ ಹೇಳ್ತೀವಲ್ಲ, ಕ್ಯಾನಬಾಯ್ಡ್ಸ್ ಅಂತ ಬಂದಾಗ ಇದನ್ನ ಅವ್ರು ಯಾವ ರೀಸನ್ ತಗೊಂಡಿದ್ರೋ ಗೊತ್ತಿಲ್ಲ, ಆದ್ರೆ ಯೂಸ್ ಮಾಡಿರೋದು ತಪ್ಪು ಅಂತ ಬಂದಿದೆ. ಹಾಗೆ ಇದು ಯೂಸ್ ಮಾಡಿದ್ರು ಕೂಡ ಆ ಅಥ್ಲೀಟ್ ಪಾಸಿಟಿವ್ ಅಂತಾನೆ ರಿಸಲ್ಟ್ ಬಂದಿದೆ. ಅಂಡ್ ನನಗೆ ಒಂದು ಯಾವಾಗ್ಲೂ ಕಾಡುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇವೆಂಟ್ ಅಲ್ಲಿ ಬರುವಂತ ಪಾರ್ಟಿಸಿಪೇಟ್ ಮಾಡುವಂತ ಎಲ್ಲಾ ಅಥ್ಲೀಟ್ಸ್ ನ್ಯಾಚುರಲ್. ನೀವು ನ್ಯಾಚುರಲ್ ಆಗೇ ಇದ್ರೆ ದಯವಿಟ್ಟು ಫಸ್ಟ್ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಪ್ರೋಟೋಕಾಲ್ ನ ಓದ್ಕೊಂಡ್ ಬನ್ನಿ. ನಾಳೆ ದಿನ ಸಿಕ್ಕಾಕೊಂಡಾಗ ನಿಮ್ಮ ಹೆಸರು, ನಿಮ್ಮ ಒಂದು ಏನಂತ ಹೇಳ್ತೀರಾ, ನೀವೇನು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರ್ತೀರಾ ಇವರನ್ನ ನ್ಯಾಚುರಲ್ ಬಾಡಿ ಬಿಲ್ಡರ್ ಅನ್ನೋ ಒಂದು ಸ್ಟೇಟಸ್ನ ಹಾಳು ಮಾಡ್ಕೋತೀರಾ. ಹಾಗೆ ಇದರಿಂದ ನಿಮ್ಮ ಕರಿಯರ್ ಹಾಳಾಗ್ಬೋದು, ಇದರಿಂದ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗ್ತೀರಾ ಸೊಸೈಟಿಗೆ. ಸೊ ಅದರಿಂದ ಯಾವುದೇ ಒಂದು ನ್ಯಾಚುರಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಯು ಶುಡ್ ಕಮ್ ಅಪ್ ವಿತ್ ಪ್ರಾಪರ್ ನಾಲೆಡ್ಜ್ ಅಬೌಟ್ ದಟ್ ಫೆಡರೇಷನ್. ಹಾಗೆ ಫೆಡರೇಷನ್ ಅವರು ಏನೆಲ್ಲ ಪ್ರೋಟೋಕಾಲ್ನ ಅನೌನ್ಸ್ ಮಾಡಿದ್ದಾರೆ ಅದನ್ನು ಓದ್ಕೊಂಡು ಬನ್ನಿ, ಇಲ್ಲಾಂದರೆ ನಿಮಗೆ ಅದು ಕುತ್ತು ತರುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಏನಕ್ಕೆ ಅದನ್ನು ಕರೀತಾರೆ ನ್ಯಾಚುರಲ್ ಹೇಳಿ, ಯಾವುದೇ ಸಬ್ಸ್ಟೆನ್ಸ್ ಯೂಸ್ ಮಾಡಬೇಡಿ, ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡಿ. ಅದರಿಂದ ಸಮಾಜಕ್ಕೂ ಒಳ್ಳೆಯದು. ಹಾಗೆ ನೀವು ಒಂದು ಒಳ್ಳೆ ಎಕ್ಸಾಂಪಲ್ ಆಗ್ತೀರಾ. ನಾಳೆ ದಿನ ನಿಮ್ಮನ್ನು ನೋಡಿ ಒಬ್ಬ ನ್ಯಾಚುರಲ್ ಬಾಡಿ ಬಿಲ್ಡರ್ ಕೂಡ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಅವನು ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನೀವೇ ಒಂದು ಗುಡ್ ಎಕ್ಸಾಂಪಲ್ ಆಗ್ತೀರಾ. ನಿಮಗಾಗಿರ್ಬೋದು, ನಿಮ್ಮ ಮಕ್ಳಿಗಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ನ ಪ್ರಮೋಟ್ ಮಾಡಿ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇಸ್ ವೆರಿ ಸೇಫೆಸ್ಟ್. ಮತ್ತು ವಯಸ್ಸಾಗೋರ್ಗೂ ಮಾಡ್ಬೋದು, ನಿಮ್ಮ ಜೀವ ಇರೋವರೆಗೂ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡ್ಬೋದು. ಸೊ ಅದರಿಂದ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇಸ್ ಸೇಫ್. ಸೊ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ಇವೆಂಟ್ಸ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ನೀವು ಮಾಡೋವಂಥ ಒಂದು ಸಣ್ಣ ತಪ್ಪಿಂದ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಥವಾ ಬಾಡಿ ಬಿಲ್ಡರ್ಸ್ಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ಈಗೇನು ಪಾಸಿಟಿವ್ ಬಂದಿದೆ ಅಲ್ಲ, ಅದು 1 ಇಯರ್ ಬ್ಯಾನ್ ಮಾತ್ರ. 1 ಇಯರ್ ಬ್ಯಾನ್ ಏನಕ್ಕೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಮೈಲ್ಡ್ ಸಾರ್ಟ್ ಆಫ್ ಸಬ್ಸ್ಟೆನ್ಸ್ ಅಂತ ಅದನ್ನು ಲೀಸ್ಟ್ ಕನ್ಸಿಡರ್ ಮಾಡ್ತಾರೆ. ಆದರೂ ಅದು ಇರಬಾರ್ದು ಅನ್ನೋದು ವಾಡಾ ಅವರ ಒಂದು ಪರ್ಟಿಕ್ಯುಲರ್ ಬ್ಯಾನ್ ಸಬ್ಸ್ಟೆನ್ಸಲ್ಲಿ ಲಿಸ್ಟ್ ಆಗಿರುತ್ತೆ. ಸೊ ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.